ಹಾಯ್, ಇವತ್ತೊಂದು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ನಾನು ಸರ್ಪ್ರೈಸ್ ಆಗಿ ಹೋಗ್ತಾ ಇರೋದು. ಅಣ್ಣಂಗೆ ಗೊತ್ತಿಲ್ಲ, ಒಬ್ಬರು ಅಣ್ಣಂದು ಬರ್ಡೇ ಇರೋದು. ಸೊ ನೋಡಿ ಏನಾಗುತ್ತೆ ಅಂತ. ನಾವು ಹೋಗುವಾಗ ಜೋರು ಮಳೆ ಆಯಿತಾ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅತ್ತಿಗೆ ಬಂದಿದ್ದರು. ನಾನು ಅತ್ತಿಗೆ ಫುಲ್ ಚಂಡಿ ಹೋಗುವಾಗ, ಮತ್ತೆ ಹೋಗಿ ಆದಮೇಲೆ ಎಲ್ಲ ಡೆಕೋರೇಷನ್ ಎಲ್ಲ ಆಗಿತ್ತು. ಅತ್ತಿಗೆ ಒಬ್ಬರು ಕ್ಲೋಸ್ ಫ್ರೆಂಡ್ ಮಾರ್ನಿಂಗ್ಗೆ ಬಂದಿದ್ದರು ಅತ್ತಿಗೆಗೋಸ್ಕರ ಪಾಪ. ಆಮೇಲೆ ಯಾರೋ ಒಬ್ಬರು ಬಂದರು, ಅವರಂತೇಳಿ ಬ್ಲಾಸ್ಟ್ ಮಾಡಲಿಕ್ಕೆ ಹೊರಟಿದ್ವಿ. ಅಣ್ಣ ಫುಲ್ ಸರ್ಪ್ರೈಸ್ ಆಗಿ ಹೋಗಿದ್ದಾರೆ ಆಯಿತಾ. ಅಣ್ಣಂಗೆ ಗೊತ್ತೇ ಇಲ್ಲ ಆಯಿತು ಈ ಥರ ಎಲ್ಲ ಇರ್ತದೆ ಅಂತ ಹೇಳಿ. ಅದಕ್ಕಿಂತ ಜಾಸ್ತಿ ಅಣ್ಣನೆಲ್ಲ ಫ್ರೆಂಡ್ಸ್ ಬಂದಿದ್ದರು. ಫ್ರೆಂಡ್ಸ್ ಇದ್ರೇ ಜಾಲಿ ಅಲ್ವಾ. ಹಾಗೆ ಅತ್ತಿಗೆ ಕೂಡ ಇದೆಲ್ಲ ಆಗಲಿಕ್ಕೆ ಕಾರಣ ಮೈನ್ ಅತ್ತಿಗೆ ಆಯಿತಾ. ಅವರಂದರೆ ನಮಗೆಲ್ಲ ಕಾಲ್ ಮಾಡಿ ಆಮೇಲೆ ಅವರ ಫ್ರೆಂಡ್ಸ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲರೂ ಬರಲೇಬೇಕಂತ ಹೇಳಿ, ಆಮೇಲೆ ಅಣ್ಣಂಗೇನು ಏನೂ ಗೊತ್ತಿಲ್ಲದಾಗೆ ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ, ಸುಳ್ಳೆಲ್ಲ ಹೇಳಿ ಸ್ವಲ್ಪ. ಮತ್ತು ಅತ್ತಿಗೆ ಕೂಡ ಡ್ಯೂಟಿಗೆ ರಜೆ ಮಾಡಿದರು. ಹಾಗೆ ಅತ್ತಿಗೆನ ಫ್ರೆಂಡನ್ನು ಕೂಡ ರಜೆ ಮಾಡಿಸಿ ಅಡುಗೆ ಮಾಡಲಿಕ್ಕೆ ಮನೆಗೆ ಬರಲಿಕ್ಕೆ ಹೇಳಿದರು ಪಾಪ. ಹಾಗೆ ಜಾಲಿ ಮಾಡಿದ್ವಿ. ಡ್ಯಾನ್ಸ್ ಎಲ್ಲ ಮುಗಿಸಿ ಕ್ಲೀನಿಂಗ್ ಮಾಡುವ ಕಾರ್ಯಕ್ರಮಕ್ಕೆ ಬಂದ್ವಿ. ಹಾಗೆ ಒರೆಸ್ತಾ ಇದ್ವಿ ನಾನು ಅತ್ತಿಗೆ, ಆಮೇಲೆ ಅವರೊಬ್ಬರು ಅಕ್ಕ ಇದ್ದರು, ಅವರೆಲ್ಲ ಸೇರಿ. ಮತ್ತು ಇದೆಲ್ಲ ನೋಡಿ ಅಕ್ಕ ಮತ್ತು ಅತ್ತಿಗೆ ಮಾಡಿರೋ ಅಡಿಗೆ. ಸೊ ಎಲ್ಲ ಕೂತು ಒಟ್ಟಿಗೆ ಊಟ ಮಾಡಿದ್ವಿ. ಅವರ ಫ್ರೆಂಡ್ಸಿಗೆ ರೂಮಿಗೆ ತಗೊಂಡೋಗಿ ಕೊಟ್ವಿ, ಅವ್ರು ಬರಲ್ಲ ಅಂತ ಹೇಳಿದರು. ಹಾಗೆ ರೂಮಿಗೆ ತಗೊಂಡೋಗಿ ಕೊಟ್ವಿ. ನಾವು 4 ಜನ ಕೂತು ಒಟ್ಟಿಗೆ ಊಟ ಮಾಡಿದ್ವಿ. ಒಟ್ಟಿಗೆ ಕೂತು ಮಾತಾಡಿಕೊಂಡು ಊಟ ಮಾಡೋದು ಒಂಥರ ಖುಷಿ. ಹಾಗೆ ಎಲ್ಲ ಮಾತಾಡಿಕೊಂಡು, ಅಂದರೆ ನಾವು ಸಿಗೋದೇ ಅಪರೂಪಕ್ಕೆ, ಯಾವಾಗಾದರೂ ಒಂದು ಸಲ, ಆವಾಗ ಟೈಮ್ ಸಿಗುವಾಗ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡೋದು. ಅಣ್ಣ ನೋಡಿ ಅತ್ತಿಗೆ ಬೇರೆ ಅವರ ಬಾಯಿಗೆಲ್ಲ ಕೊಟ್ಟರು. ಹಾಗೆ ಪ್ರೀತಿ ಮುಂದೆ ಬೇರೇನೂ ಇಲ್ಲ ಅಲ್ವಾ. ಹಾಗೆ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಪುನಃ ಒರೆಸುವ ಕಾರ್ಯಕ್ರಮಕ್ಕೆ ಬಂದ್ವಿ. ಅದು ನಮ್ಮ ಅಕ್ಕ ಒರೆಸ್ತಾ ಇದ್ರು ನೋಡಿ, ಕಾವ್ಯಕ್ಕ ಅಂತ. ಆಮೇಲೆ ನಾವು ಟೆರೆಸ್ ಮೇಲೆ ಹೋದ್ವಿ ನೋಡಿ. ಮತ್ತು ನಾವು ರೂಮಿಗೆ ಬಂದ್ವಿ. ಅಣ್ಣ ಏನೋ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಅಣ್ಣ ಅವ್ರ ಫ್ರೆಂಡ್ಸ್ ರೂಮಿಗೆ ಹೋದರು. ನಾವು ಇಲ್ಲಿ ಕೆಳಗಡೆ ರೂಮಲ್ಲಿ ಮಲಗಿದ್ವಿ. ಬಾಯ್ ಬಾಯ್, ಗುಡ್ ನೈಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್.